ಸುಕೃತ ಜ್ಯೋತಿಷ್ಯ ಕೇಂದ್ರದ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ಎಲ್ರಿಗೂ ನಮಸ್ಕಾರಗಳು. ನಿಮ್ಮೆಲ್ರಿಗೂ ಭಗವಂತನ ಕೃಪೆ ಸಿಗಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸುಲಭವಾದ ಯಶಸ್ಸು ಸಿಗಲಿ ಅಂತ ಮನಸ್ಪೂರ್ವಕವಾಗಿ ಹಾರೈಸ್ತೀನಿ. ಇಂದಿನ ದಿನಾಂಕ 2026 ಮಾರ್ಚ್ ತಿಂಗಳ 11. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಬುಧವಾರ ಆಗುತ್ತೆ. ಅಷ್ಟಮಿ ತಿಥಿ ರಾತ್ರಿ 2:09 ಇದೆ. ಆನಂತರ ನವಮಿ ಆರಂಭ ಆಗುತ್ತೆ. ಜ್ಯೇಷ್ಠ ನಕ್ಷತ್ರ ರಾತ್ರಿ 8:16 ಇದೆ. ಆನಂತರ ಮೂಲಾ ನಕ್ಷತ್ರ ಆರಂಭ ಆಗುತ್ತೆ. ವಜ್ರ ಯೋಗ ಮತ್ತು ಬಾಲವ ಕರ್ಣ. ದಿವಸ ಚೆನ್ನಾಗಿದೆ, ನಕ್ಷತ್ರನೂ ಪರವಾಗಿಲ್ಲ. ಆದರೆ ಈ ಅಷ್ಟಮಿನ ಕೆಲವರು ಜಯಾಷ್ಟಮಿ ಅಂತಾರೆ. ಆ ದಿನ ಒಳ್ಳೆಯ ಕೆಲಸಗಳನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ಅದನ್ನು ರಿಕ್ತ ತಿಥಿ ಅಂತಲೂ ನಾವು ಕರಿತೀವಿ. ಅದರಲ್ಲೂ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳು ಇದ್ದರೆ ಯೋಚನೆ ಮಾಡಿ ಆರಂಭಿಸಿ. ಈಗಾಗಲೇ ನೀವೇನಾದ್ರು ಪ್ರೋಗ್ರಾಮ್ ರೆಡಿ ಮಾಡಿದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ದೇವರ ಮೇಲೆ ಒಂದು ನಂಬಿಕೆಯನ್ನಿಟ್ಟು ಏನು ತೊಂದರೆ ಆಗಲ್ಲ. ಇನ್ನು ಈ ದಿನ ವಿಷ್ಣುವಿನ ದೇವಸ್ಥಾನಕ್ಕೆ ಈ ತುಳಸಿ, ಹಾಲು, ಮೊಸರು ಇಂಥವನ್ನು ನೀಡೋದ್ರಿಂದ, ಅದರಲ್ಲೂ ಮುಖ್ಯವಾಗಿ ಈ ತುಳಸಿಯನ್ನು ನೀಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತೆ. ಅದು ಮುಖ್ಯವಾದಂತಹ ವಿಚಾರ. ಈ ದಿನದ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲ ಮಧ್ಯಾಹ್ನ 12:34 ಆರಂಭವಾಗಿ 2 ಗಂಟೆ ಮುಕ್ತಾಯವಾಗುತ್ತೆ. ಇದನ್ನು ಕರೆಯೋದೇ ಮಠ ಮಧ್ಯಾಹ್ನ ಅಂತೀವಿ. ಅದರಿಂದ ಯಾವುದೇ ಕೆಲಸಗಳನ್ನು ಮಾಡಲ್ಲ, ಅದನ್ನು ಹಾಗೆ ಬಿಡೋಣ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಇನ್ನು ಯಮಗಂಡ ಕಾಲ ಬೆಳಗ್ಗೆ 8 ಗಂಟೆಯಿಂದ 9:30 ಇರುತ್ತೆ. ಈ ಅವಧಿಯಲ್ಲಿ ಪ್ರತಿನಿತ್ಯ ನಾನು ಹೇಳ್ತಾನೆ ಬಂದಿದ್ದೀನಿ, ಹೊಸದಾಗಿ ವಾಹನವನ್ನು ಕೊಡಬಾರ್ದು, ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದನ್ನು ಆರಂಭಿಸಬಾರ್ದು. ಹಾಗೆಯೇ ಮುಖ್ಯವಾಗಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು. ಹೊರಗಿನಿಂದ ಮನೆಗೆ ವಾಪಸ್ ಬನ್ನಿ, ತೊಂದರೆ ಇಲ್ಲ. ಮನೆಯಿಂದ ಹೊರಗೆ ಹೋಗೋದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಈ ದಿನದ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಆರಂಭ ಆಗೋದು ಬೆಳಗಿನ ಜಾವ 4:55 5:45. ಈ ಅವಧಿಯಲ್ಲಿ ಪೂಜೆ ಪುನಸ್ಕಾರ, ಜಪತಪಗಳಿಗೆ ತುಂಬ ಒಳ್ಳೆಯ ಒಂದು ಸಮಯವಾಗಿರುತ್ತೆ. ದಾನ ಧರ್ಮಕ್ಕೂ ಅದೇನೆ. ಅಭಿಜಿತ್ ಮುಹೂರ್ತ ಬರಲ್ಲ. ಗೋಧೂಳಿ ಮುಹೂರ್ತ ಸಂಜೆ 6:27 6:52 ಇರುತ್ತೆ. ಸಾಮಾನ್ಯವಾಗಿ ಈ ದಿನ ಮಧ್ಯಾಹ್ನ 2:30 3 ಗಂಟೆ ಈ ಅವಧಿಯಲ್ಲಿ ಮಾಡುವ ಯಾವುದೇ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ. ಇನ್ನು ಮಧ್ಯಾಹ್ನ 12:06 12:54 ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲೇಬಾರದು. ಇದನ್ನು ದುರ್ಮುಹೂರ್ತ ಅಂತ ನಾವು ಕರಿತೀವಿ. ಇಂತಿಷ್ಟು ಈ ದಿನ ಅತಿ ಮುಖ್ಯವಾದಂತಹ ವಿಚಾರಗಳಾಗಿವೆ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ನಿರಾಸೆ ಇರುತ್ತೆ. ಕಾರಣ ಏನಪ್ಪ ಅಂದರೆ, ಇವರು ಕೆಲವೊಬ್ಬರನ್ನು ಅತಿ ವಿಶ್ವಾಸದಿಂದ ಕಾಣ್ತಾರೆ, ಹೆಚ್ಚಿನ ನಂಬಿಕೆಯನ್ನು ಇಟ್ಟಿರ್ತಾರೆ. ಅವರು ಇವರ ನಂಬಿಕೆಯನ್ನು ಉಳಿಸ್ಕೊಂಬೋದ್ರಲ್ಲಿ ವಿಫಲರಾಗ್ತಾರೆ. ಇವರ ಒಂದು ಅತಿ ಮುಖ್ಯವಾದಂತಹ ಕೆಲಸ ಒಂದು ರೀತಿ ಸೋಲೋದಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕಾರಣರಾಗ್ತಾರೆ. ಇದರಿಂದ ಇವರ ಮನಸ್ಸಿನಲ್ಲಿ ಒಂದು ಬೇಸರ ಮೂಡುತ್ತೆ. ಆದರೆ ಸ್ತ್ರೀಯರಿಗೆ ಮಾತ್ರ ಯಾವುದೇ ರೀತಿಯ ತೊಂದರೆ ಇಲ್ಲ. ಅವರ ಕೆಲಸ ಕಾರ್ಯಗಳಲ್ಲಿ ಅವರು ಏಕಾಂಗಿಯಾಗಿ ಹೋರಾಟದ ಮನೋಭಾವನೆಯಿಂದ ಉತ್ತಮ ಯಶಸ್ಸನ್ನು ಗಳಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಇವರ ಆತ್ಮೀಯರಿಂದ, ಸ್ನೇಹಿತರಾಗ್ಬೋದು ಅಥವಾ ದೂರದ ಬಂಧು ಬಳಗದವರ ಆಗ್ಬೋದು, ಅವರಿಂದ ಸಾಕಷ್ಟು ಅನುಕೂಲತೆಗಳು ಕಂಡುಬರುತ್ತೆ.
ಉತ್ತಮ ಆದಾಯ ಇರುತ್ತೆ. ಆದಾಯದ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಆದರೆ ಆ ಆದಾಯಕ್ಕೆ ತಕ್ಕಂತಹ ಖರ್ಚು ವೆಚ್ಚಗಳಿರುತ್ತೆ, ಅದನ್ನು ಕಡಿಮೆ ಮಾಡೋದ್ರಲ್ಲಿ ವಿಫಲರಾಗ್ತಾರೆ. ಇನ್ನು ಗರ್ಭಿಣಿಯರಿದ್ದರೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇವರ ಮನಸ್ಸಿನಲ್ಲಿ ಒಳ್ಳೆಯ ಯೋಚನೆಗಳಿರುತ್ತೆ. ಇವರ ಊಹೆಗಳು ನಿಜಕ್ಕೂ ನಿಜವಾಗುತ್ತೆ. ಏನನ್ನು ಊಹೆ ಮಾಡ್ಕೋತಾರೋ ಅದು ಒಂದು ರೀತಿ ಇದನ್ನು ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ಬೋದು ಅದು. ಆದ್ದರಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಸರಿಯಾದಂತಹ ಒಂದು ಯೋಜನೆಯನ್ನು ರೂಪಿಸೋದು ಇವರ ಇಂದಿನ ಗುಣವಾಗುತ್ತೆ. ಆ ನಂತರ ಇವರ ಸೋದರಿಯ ವಿಚಾರಕ್ಕೆ ಬಂದಾಗ ಅವರು ಅನಿವಾರ್ಯವಾಗಿ ಉದ್ಯೋಗವನ್ನು ಬದಲಿಸಬೇಕಾಗುತ್ತೆ. ಬೇರೆ ಉದ್ಯೋಗ ದೊರೆಯುತ್ತೆ, ಆದರೆ ಈಗಿರುವ ಸ್ಥಾನದಿಂದ ಸ್ವಲ್ಪ ದೂರದ ಊರಿಗೆ ಪ್ರಯಾಣವನ್ನು ಬೆಳೆಸಲೇಬೇಕಾಗುತ್ತೆ. ಇನ್ನು ಭೂ ವಿವಾದ ಒಂದು ಎದುರಾಗುತ್ತೆ. ಆದ್ದರಿಂದ ಭೂ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ತುಂಬ ಮುಖ್ಯ. ವೃಷಭ ರಾಶಿಯವರ ವಿಚಾರಕ್ಕೆ ಬಂದಾಗ ಇವರ ಸೋದರ ಅಥವಾ ಸೋದರಿ ಸ್ವಲ್ಪ ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಹಿನ್ನಡೆಯನ್ನು ಅವಲಂಬಿಸ್ತಾರೆ. ಈ ಕಾರಣದಿಂದ ಅವರ ಒಂದು ಜವಾಬ್ದಾರಿ ಸಹ ಇವರ ಪಾಲಾಗುತ್ತೆ. ಸಂಚಾರ ಮಾಡಬೇಕಾಗತ್ತೆ, ಅಂದರೆ ದೂರದ ಊರಿಗೆ ಪ್ರವಾಸವನ್ನು ಬೆಳೆಸಬೇಕಾಗತ್ತೆ. ಕರ್ತವ್ಯದ ಮುಖೇನ, ಅಂದರೆ ಯಾವುದೋ ಒಂದು ಕೆಲಸ ಕಾರ್ಯದ ನಿಮಿತ್ತವಾಗಿ ನೀವೆಷ್ಟೇ ಕಷ್ಟಪಟ್ಟರೂ ನಿಮ್ಮ ನಿರೀಕ್ಷೆಯಂತೆ ಆ ಕೆಲಸಗಳನ್ನು ಪೂರ್ಣಗೊಳಿಸೋದಕ್ಕೆ ಪ್ರಯತ್ನ ಪಡ್ತೀರಿ. ಅದು ಸಾಧ್ಯ ಆಗಲ್ಲ. ಇದರಿಂದ ಕೇವಲ ನಿಮಗೆ ಮಾತ್ರ ಅಲ್ಲ, ನಿಮ್ಮನ್ನು ನಂಬಿದವರಿಗೂ ಸಹ, ಆ ಜವಾಬ್ದಾರಿಯನ್ನು ನಿಮಗೆ ನೀಡಿದವರಿಗೂ ಸಹ ಒಂದು ರೀತಿ ಬೇಸರ ಮತ್ತು ನಿರಾಸೆ ಉಂಟಾಗುತ್ತೆ. ಇಲ್ಲಿ ಇವರಿಗೆ ಆತ್ಮೀಯರಿಂದ ಭೂ ವಿವಾದದ ವಿಚಾರದಲ್ಲಿ ಒಂದು ರೀತಿ ರಿಲೀಫ್ ಸಿಗತ್ತೆ. ಅಂದರೆ ಬಹುದಿನದಿಂದ ವಾದ ವಿವಾದ ಭಿನ್ನಾಭಿಪ್ರಾಯದಲ್ಲಿ ಇದ್ದ ಭೂ ವಿವಾದ ಮಾತುಕತೆಯಿಂದ ಪೂರ್ಣಗೊಳ್ಳುತ್ತೆ, ತೊಂದರೆ ಇಲ್ಲ. ಕುಟುಂಬದಲ್ಲಿ ಅದರಲ್ಲೂ ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಮೂಡುತ್ತೆ. ಇಲ್ಲಿ ಇವರ ವಿಚಾರದಲ್ಲಿ ಮತ್ತೊಂದು, ತಮ್ಮ ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದಲ್ಲಿ ಪಾಲುಗಾರಿಕೆ ವಿಚಾರ ಬಂದಾಗ ದೂರ ಇರೋದು ಒಳ್ಳೆಯದು. ಕಾರಣ ಏನಪ್ಪ ಅಂದರೆ, ನಿಮ್ಮದೇನಾದ್ರು ಪಾಲುಗಾರಿಕೆಯ ವ್ಯಾಪಾರ ವ್ಯವಹಾರವಿದ್ದಲ್ಲಿ ನಿಮ್ಮ ಪಾಲುಗಾರರೊಂದಿಗೆ ವಾದ ವಿವಾದ ಉಂಟಾಗುತ್ತೆ. ಕುಟುಂಬದಲ್ಲಿ ಅನೇಕ ಶುಭ ಕಾರ್ಯಗಳು ನಡೆಯುತ್ತೆ. ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನೀವೇ ಇಷ್ಟಪಟ್ಟು ವಹಿಸ್ಕೋತೀರಿ. ವಿದ್ಯಾಭ್ಯಾಸದಲ್ಲಿ ಮಾತ್ರ ವಿದ್ಯಾರ್ಥಿಗಳು ತಮ್ಮ ಈ ಗುರಿಯನ್ನು ತಲುಪಲು ಹೆಚ್ಚಿನ ಪ್ರಯತ್ನ ಮಾಡಬೇಕು. ಅದು ಸುಲಭವಾಗಿ ಅವರಿಗೆ ಅನುಕೂಲತೆ ಕಂಡು ಬರಲ್ಲ. ಆರಂಭದಲ್ಲಿ ತೊಂದರೆ ಉಂಟಾಗುತ್ತೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ಅದು ಬಹುಕಾಲ ನಿಲ್ಲಲ್ಲ. ಮಿಥುನ ರಾಶಿಯಲ್ಲಿ ಜನಿಸಿದರು ನಿಮ್ಮ ಸ್ನೇಹಿತರ ಜೊತೆ ಸಂತೋಷದಿಂದ ಈ ದಿನವನ್ನು ಕಳಿತೀರಿ. ವಿಶೇಷವೆಂದರೆ ಏನಪ್ಪ ಅಂದರೆ, ಉತ್ತಮ ವರಮಾನ ಇರುತ್ತೆ. ಆದರೆ ಕೂಡಿಟ್ಟ ಹಣ ಇವತ್ತು ಖರ್ಚಾಗುವಂತಹ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ಅನಾವಶ್ಯಕವಾದಂಥ ಪ್ರವಾಸ ಮತ್ತು ಮನರಂಜನೆಯತ್ತ ಸ್ವಲ್ಪ ಹೆಚ್ಚು ಗಮನವನ್ನು ನೀವು ನೀಡ್ತೀರಿ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಿಟ್ಟರೆ ಕುಟುಂಬದಲ್ಲಿ ಯಾವುದೇ ರೀತಿಯ ತೊಂದರೆ ಇರಲ್ಲ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರ್ತೀರಿ. ಅದರಲ್ಲೂ ಈ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷ ಲಾಭವಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಇರೋರಿಗೆ ಅಥವಾ ಈ ಸೈಕಾಲಜಿ ಅಧ್ಯಯನ ಮಾಡಿ ಅದನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡವ್ರಿಗೆ ತುಂಬ ಒಳ್ಳೆಯ ಸ್ಥಾನಮಾನ ಮತ್ತು ಹಣದ ಸಹಾಯ ದೊರೆಯುತ್ತೆ. ಮುಖ್ಯವಾಗಿ ಏನಪ್ಪ ಅಂದರೆ, ಈ ಹುಟ್ಟೂರಿನಿಂದ ಹೊರಬಂದು ದೂರದ ಸ್ಥಳದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಸ್ವಂತ ಉದ್ದಿಮೆ ಮಾಡುವ ಒಂದು ಯೋಚನೆ ಆತ್ಮೀಯರಿಂದ ಸಾಕಾರಗೊಳ್ಳುತ್ತೆ. ಹಾಗೆಯೇ ವ್ಯಾಪಾರ ವ್ಯವಹಾರದಲ್ಲಿ ನಿರೀಕ್ಷಿತ ರೀತಿಯ ಅಭಿವೃದ್ಧಿ ಕಂಡುಬರುತ್ತೆ, ತೊಂದರೆ ಏನಿಲ್ಲ. ಸಮಾಜದಲ್ಲಿ ಇವರಿಗೆ ವಿಶೇಷವಾದಂತಹ ಗೌರವ ಮತ್ತು ಸ್ಥಾನಮಾನ ಇರುತ್ತೆ. ಕಾರಣ ಏನಪ್ಪ ಅಂದರೆ, ಬೇರೆಯವರು ಕೇಳದೆ ಹೋದರೂ ಕೂಡ ಇವರು ತಾವಾಗಿಯೇ ಹೋಗಿ ಅವರಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾರೆ. ಇದೊಂದು ಇವರ ವಿಶೇಷವಾದಂತಹ ಗುಣವಾಗುತ್ತೆ. ಇವರಿಗೆ ಗಣ್ಯ ವ್ಯಕ್ತಿಗಳ ಒಂದು ಭೇಟಿ ಮಾಡೋದಕ್ಕೆ ಬೇರೆಯವರಿಂದ ಅವಕಾಶ ದೊರೆಯುತ್ತೆ.
ಮುಖ್ಯವಾಗಿ ಆರೋಗ್ಯದ ಬಗ್ಗೆ ಇವರು ಗಮನವನ್ನು ಕೊಡೋದು ತುಂಬ ಒಳ್ಳೆಯದು. ಅದರಲ್ಲೂ ಹೆಚ್ಚಾಗಿ ಈ ಶೀತದ ತೊಂದರೆ ಉಂಟಾಗುತ್ತೆ. ಹಾಗೆ ಗಂಟಲಿಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗುವಂತಹ ಸಾಧ್ಯತೆ ಇದೆ. ಸ್ಥಿರವಾದ ಮನಸ್ಸಿನಲ್ಲಿ ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಸಾಧ್ಯವಾದಷ್ಟು ಬದಲಾಯಿಸದೆ ಮುಂದುವರಿಸ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಅಂತ ಕಂಡುಬರುತ್ತೆ. ಕಟಕ ರಾಶಿಯಲ್ಲಿ ಜನಿಸಿರೋರು ಎದುರಾಗುವ ಸವಾಲುಗಳು ಅಥವಾ ಸಮಸ್ಯೆಗಳು ಯಾವುದೇ ಇರಲಿ, ಬುದ್ಧಿವಂತಿಕೆಯಿಂದ ಅದಕ್ಕೆ ಸೂಕ್ತ ಪರಿಹಾರವನ್ನು ಇವರು ಕಂಡುಹಿಡಿಯುವರಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಇನ್ನು ಕುಟುಂಬದಲ್ಲಿ ವಿವಾಹ ಕಾರ್ಯವನ್ನು ನಡೆಯಬೇಕಿತ್ತು, ಆದರೆ ಆರಂಭದಲ್ಲಿ ಸ್ವಲ್ಪ ಈ ತೊಡಕುಗಳು ಎದುರಾಗುತ್ತೆ. ಅದನ್ನು ನಿವಾರಿಸಿಕೊಂಡು ಮುಂದುವರಿಯುವಂತಹ ಸಾಧ್ಯತೆ ಅಥವಾ ಅನಿವಾರ್ಯತೆ ಕಂಡುಬರುತ್ತೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ಕಂಡುಬರಲ್ಲ. ಕಾರಣ ಏನಪ್ಪ ಅಂದರೆ ಸಮಯಕ್ಕೆ ಹೊಂದಿಕೊಂಡು ಬಾಳುವಂತಹ ಒಳ್ಳೆಯ ಮನಸ್ಸು ನಿಮ್ಮಲ್ಲಿ ಕಂಡುಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ ನೀವು. ಉತ್ತಮ ಆದಾಯ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ. ಆದರೆ ಏನಪ್ಪ ಆಗುತ್ತೆ ಅಂದರೆ ಕುಟುಂಬದ ಸದಸ್ಯರ ಒತ್ತಡಕ್ಕೆ ಮಣಿದು ನೀವು ಬೇರೆಯವರಿಗಾಗಿ ಹಣವನ್ನು ಖರ್ಚು ಮಾಡಲೇಬೇಕಾಗಿ ಕಂಡುಬರುತ್ತೆ. ಇನ್ನು ಮುಖ್ಯವಾಗಿ ಸ್ತ್ರೀಯರ ವಿಚಾರದಲ್ಲಿ ಅವರು ತಗೊಂಬೋ ಒಂದು ದಿಟ್ಟ ನಿಲುವು ಕುಟುಂಬವನ್ನು ದೊಡ್ಡ ಆಪತ್ತಿನಿಂದ ಪಾರು ಮಾಡುತ್ತೆ. ನೀವೆಷ್ಟೇ ಕಷ್ಟಪಟ್ಟರೂ ಕೂಡ, ನೀವೆಷ್ಟೇ ನಿರೀಕ್ಷೆ ಮಾಡಿದರೂ ಕೂಡ ನಿಮ್ಮ ಈ ಕೆಲಸ ಕಾರ್ಯಗಳಿಗೆ ಬೇರೆಯವರಿಂದ ಒಂದು ಪ್ರಶಂಸೆ ಸಿಗಲ್ಲ. ನಿಮಗೆ ದೊರೆಯಬೇಕಾದಂತಹ ಪ್ರಶಂಸೆಯಾಗಲಿ ಅಥವಾ ಅನುಕೂಲತೆಗಳಾಗಲಿ ಬೇರೆಯವರ ಪಾಲಾಗುತ್ತೆ. ಅದು ಇನ್ನು ನೀವು ಸುಲಭವಾಗಿ ಬೇರೆ ಯಾರನ್ನೂ ನಂಬಲ್ಲ. ನೀವು ಬೇರೆಯವರ ವಿಚಾರದಲ್ಲಿ ಒಂದು ದಿಟ್ಟ ತೀರ್ಮಾನವನ್ನು ತಗೋತೀರಿ. ಅವರ ಜೀವನದಲ್ಲಿ ಅನೇಕ ಬದಲಾವಣೆಗೆ ಕಾರಣರಾಗ್ತೀರಿ. ಆದರೆ ನೀವು ಬೇರೆಯವರ ಮೇಲೆ ನಂಬಿಕೆ ಇಡಲ್ಲ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿಯ ಪ್ರಗತಿ ಕಂಡುಬರುತ್ತೆ. ಎಲ್ಲರನ್ನೂ ನಂಬೋದು ಒಳ್ಳೆಯದಲ್ಲ, ಆದರೆ ಸರಿಯಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡೋದು ತುಂಬ ಮುಖ್ಯ. ಆಗ ಮಾತ್ರ ನೀವು ಇವತ್ತು ತುಂಬ ಒಳ್ಳೆಯ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸಿಂಹ ರಾಶಿಯವರ ವಿಚಾರಕ್ಕೆ ಬಂದಾಗ ಇವರು ಒಂದು ರೀತಿ ಹಠದ ಒಂದು ಗುಣವನ್ನು ಹೊಂದಿರ್ತಾರೆ. ತಮ್ಮ ಯಾವುದೇ ಕೆಲಸ ಕಾರ್ಯಗಳಾದರೂ ಕೂಡ ಏಕಾಂಗಿಯಾಗಿ ತುಂಬ ಬುದ್ಧಿವಂತಿಕೆಯಿಂದ ಯಶಸ್ಸನ್ನು ಗಳಿಸ್ತಾರೆ. ಹಾಗೆಯೇ ಬೇರೆಯವರು ತಾವಾಗಿಯೇ ಸಹಾಯ ಮಾಡೋಕ್ಕೆ ಬಂದರೂ ಇವರು ಒಪ್ಪಲ್ಲ. ಅಂತಹ ಹಠದ ಗುಣ ಇರುತ್ತೆ. ಅದರಿಂದ ಇವರು ಒಳ್ಳೆಯ ಫಲಗಳನ್ನೇ ಪಡೀತಾರೆ, ಏನೂ ತೊಂದರೆ ಏನಿಲ್ಲ. ಅದರಲ್ಲೂ ಈ ಯುವಕರು ಮುಖ್ಯವಾಗಿ 25-35 ವರ್ಷದ ಒಂದು ರೇಂಜಲ್ಲಿರೋರು ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಆರಂಭಿಸುವ ಸಾಧ್ಯತೆ ಇದೆ. ಹಾಗೆ ಇವರಿಗೆ ಸಂಚಾರದಿಂದ ಲಾಭ ಇದೆ. ಕೆಲವರು ಈ ಸ್ವಂತ ಕಾರ್ ಇಟ್ಕೊಂಡಿರ್ತಾರೆ, ವೆಹಿಕಲ್ಸ್ ತುಂಬ ಇರುತ್ತೆ, ಬೇರೆಯವ್ರನ್ನ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಇಂಥವ್ರಿಗೆ ಒಳ್ಳೆಯ ಲಾಭ ಸಿಗುತ್ತೆ, ತೊಂದರೆ ಇಲ್ಲ. ಅದೇನೇ ಅಂದರೂ ಕೂಡ ಇವರಿಗೆ, ಈ ರಾಶಿಯವರಿಗೆ ಒಂದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡೋ ಕಾರಣದಿಂದ ಮನಸ್ಸಿಗೆ ಒಂದು ರೀತಿ ಬೇಸರ ಇರುತ್ತೆ, ಶಾಂತಿ ಅನ್ನೋದು ಇರಲ್ಲ. ಇವರಿಗೆ ಒಂದು ರೀತಿ ಇವರು ಬಹುಮುಖ ಪ್ರತಿಭೆಯ ವ್ಯಕ್ತಿ. ಯಾವುದೇ ಕೆಲಸವನ್ನಾದರೂ ಮಾಡ್ಬೋದು. ಆದರೆ ಇವರನ್ನು ಒಂದು ರೀತಿ ಯಾವುದೋ ಒಂದು ವಿಚಾರಕ್ಕೆ ಬ್ರ್ಯಾಂಡ್ ಮಾಡಿಬಿಟ್ಟಿರ್ತಾರೆ. ವೃತ್ತಿ ಕ್ಷೇತ್ರದಲ್ಲಿ ಸಹ ಅಷ್ಟೇ ಹಿರಿಯ ಅಧಿಕಾರಿಗಳು ಇವರಿಗೆ ಒಂದೇ ರೀತಿಯ ಕೆಲಸ ಕಾರ್ಯಗಳನ್ನು ಕೊಡ್ತಾರೆ. ಇಷ್ಟಾದರೂ ಕೂಡ ತಮ್ಮ ನಿತ್ಯ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತಾರೆ, ತೊಂದರೆ ಏನಿಲ್ಲ. ತೀರ್ಥಯಾತ್ರಾ ಸ್ಥಳಕ್ಕೆ ಕುಟುಂಬದ ಸದಸ್ಯರ ಜೊತೆ ಭೇಟಿ ನೀಡ್ತಾರೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ತುಂಬ ಒಳ್ಳೆಯದು. ಅದರಲ್ಲೂ ಕೂಡ ಶೀತದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಕಂಡುಬರ್ತಿದೆ. ಇನ್ನು ಮನೆತನದ ಅಥವಾ ಕುಟುಂಬದ ಸ್ತ್ರೀಯೊಬ್ಬರ ಒಂದು ಜೀವನದಲ್ಲಿನ ಕಷ್ಟ ನಷ್ಟಗಳನ್ನು ಮಾತುಕತೆಯ ಮುಖಾಂತರ ಮತ್ತು ಸ್ವತಃ ಸಹಾಯ ಮಾಡುವ ಮುಖಾಂತರ ಪರಿಹರಿಸ್ತಾರೆ. ಇದು ಇವರ ವಿಶೇಷ ಗುಣ ಈ ದಿನಕ್ಕೆ. ಕನ್ಯಾ ರಾಶಿಯಲ್ಲಿ ಜನಿಸಿದವರು, ಅದರಲ್ಲೂ ಕೂಡ ವಯೋವೃದ್ಧರು, ಅವರು ಯಾರ ಮಾತನ್ನು ಸಹ ಕೇಳೋದಿಲ್ಲ. ತಾವಾಗಾಯಿತು ತಮ್ಮ ಕೆಲಸವಾಯಿತು ಆ ಥರ ಇರ್ತಾರೆ. ಬೇರೆಯವರನ್ನು ಒಂದು ರೀತಿ ಕೀಳಾಗಿ ಕಾಣಲ್ಲ, ಆದರೆ ಏನೂ ಗೊತ್ತಿಲ್ಲ ಅನ್ನುವಂತೆ ಒಂದು ನೆಗ್ಲಿಜೆನ್ಸಿಂದ ನೋಡ್ತಾರೆ.
ಬುದ್ಧಿವಾದ ಹೇಳಿದರೂ ಕೂಡ ಅದನ್ನು ಕೇಳಲ್ಲ. ಈ ಕಾರಣದಿಂದ ಅದರಲ್ಲೂ ಆಹಾರ ಸೇವನೆಯಲ್ಲಿ ಒಂದು ಸ್ಟ್ರಿಕ್ಟ್ ಇಲ್ಲದೇ ಇರೋ ಕಾರಣ ಇವರು ಅನಾರೋಗ್ಯದಿಂದ ಬಳಲ್ತಾರೆ. ಮುಖ್ಯವಾಗಿ ಏನಪ್ಪ ಅಂದರೆ ಈ ರಾಶಿಯವರಿಗೆ ಇವತ್ತು ತಮ್ಮ ಬಾಳ ಸಂಗಾತಿ ಮತ್ತು ಮಕ್ಕಳ ಸಹಾಯ ಮತ್ತು ಸಹಕಾರ ಸಿಗುತ್ತೆ. ಇದರಿಂದ ಯಾವುದೇ ಒಂದು ರೀತಿಯ ತೊಂದರೆ ಇಲ್ಲ. ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭವಿರುತ್ತೆ. ಹಾಗೆಯೇ ಯಾರಾದರೂ ವ್ಯವಸಾಯವನ್ನು ಮಾಡ್ತಾ ಇದ್ದರೆ ಅವ್ರಿಗೂ ಸಹ ನಿರೀಕ್ಷಿಸಿದಂತಹ ಯಶಸ್ಸು ಅಥವಾ ವರಮಾನ ಸಿಗುತ್ತೆ. ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಆದರೆ ಸ್ವಲ್ಪ ಇವರಿಗೆ ದೃಷ್ಟಿಯಿಂದ ತೊಂದರೆಯಾಗುವಂತಹ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ತಮ್ಮ ಕೆಲಸ ಕಾರ್ಯಗಳು ಸಂಪೂರ್ಣಗೊಳ್ಳುವವರೆಗೂ ಬೇರೆಯವರಿಗೆ ತಮ್ಮ ಬಗ್ಗೆ ಹೇಳದೇ ಇರೋದು ತುಂಬ ಒಳ್ಳೆಯದು. ಮುಚ್ಚಿಡಬೇಕು ವಿಚಾರನ. ಇದು ಕೆಟ್ಟದ್ದಾಗಿ ಹೇಳ್ಕೊಡ್ತೀನಿ ಅಂತ ಅಂದ್ಕೋಬೇಡಿ. ನಿಮ್ಮ ಕೆಲಸ ಕಾರ್ಯ ಮುಗಿಯೋವರೆಗೂ ಯಾರಿಗೂ ಹೇಳೋಕ್ಕೋಬೇಡಿ. ತುಂಬ ಒಳ್ಳೆಯದು ಈ ದಿನ. ಇನ್ನು ಸ್ತ್ರೀಯರಿಗೆ ಅವರ ವಿಶ್ವಾಸವನ್ನು ತಪ್ಪಾಗಿ ಅಥವಾ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವಂತಹ ಜನರಿರ್ತಾರೆ. ಎಚ್ಚರಿಕೆ ಇರಬೇಕು. ನಿಮಗೆ ಗಂಟಲು ಬೇನೆಯ ತೊಂದರೆ ಉಂಟಾಗುತ್ತೆ. ಗಂಟು ನೋವು ಇರ್ಬೋದು, ಗಂಟಲು ಉರಿ ಇರ್ಬೋದು, ಇಲ್ಲ ಕಫ ಕಚ್ಬಿಡ್ಬೋದು. ಇಂತಹ ತೊಂದರೆ ಉಂಟಾಗುತ್ತೆ. ಬೇರೆಯವರನ್ನ ಅನಾವಶ್ಯಕವಾಗಿ ಟೀಕೆ ಮಾಡೋಕ್ಕೆ ಹೋಗಬೇಡಿ. ಬೇರೆಯವರ ಜೊತೆ ವೈರತ್ವ ಬೆಳೆಸ್ಕೊಂಬೋದ್ರ ಬದಲು ಸ್ನೇಹವನ್ನು ಬೆಳೆಸಿ ತುಂಬ ಒಳ್ಳೆಯದಾಗುತ್ತೆ. ತುಲಾ ರಾಶಿಯಲ್ಲಿ ಜನಿಸಿರೋರು ಸಾಧ್ಯವಾದಷ್ಟು ಇವರು ಆತುರದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಎಷ್ಟೇ ಆತುರ ಪಟ್ಟರೂ ಕೂಡ ತಮ್ಮ ಒಂದು ಕಾರ್ಯದಕ್ಷತೆ ಚೆನ್ನಾಗಿರೋ ಕಾರಣ ಉತ್ತಮ ಯಶಸ್ಸನ್ನು ಸಹ ಗಳಿಸ್ತಾರೆ. ಇದನ್ನು ಕಂಡ ಬೇರೆಯವರಿಗೆ ಒಂದು ರೀತಿ ಆಶ್ಚರ್ಯ ಸಹ ಆಗುತ್ತೆ. ಕಾರಣ ಏನಪ್ಪ ಅಂದರೆ ಬೇರೆಯವರಿಗೆ ಅತಿ ಕಠಿಣವಾದಂತಹ ಕೆಲಸಗಳು ಇವರಿಗೆ ಮಲ್ಲಿಗೆ ಸರದಂತೆ ಆಗಿಬಿಡುತ್ತೆ. ಸುಲಭವಾಗಿ ಮಾಡಿ ಮುಗಿಸ್ತಾರೆ. ಸದಾಕಾಲ ಇವರು ದೈವಿಕ ಚಿಂತನೆಯಲ್ಲಿ ತೊಡಗ್ತಾರೆ. ಹಾಗೆ ಜನರಿಗೆ ಅಥವಾ ಸಮಾಜಕ್ಕೆ ಯಾವುದಾದರೊಂದು ಸೇವೆಯನ್ನು ಮಾಡಬೇಕು, ಸಹಾಯವಾಗುವಂತಹ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಇವರಲ್ಲಿ ಇರುತ್ತೆ. ನಿಮಗೆ ನಿಮ್ಮ ಅಜ್ಜಿ ಕಡೆಯಿಂದ ತಂದೆ ತಾಯಿ ಇರ್ಬೋದು ಅಥವಾ ತಾಯಿ ಇರ್ಬೋದು ಹಣದ ಸಹಾಯ ಸಿಗುತ್ತೆ. ಅದು ಕಾಣಿಕೆಯ ರೂಪದಲ್ಲಿ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳ ವಿಚಾರದಲ್ಲಿ ಒಳ್ಳೆಯದನ್ನು ನಿರೀಕ್ಷೆ ಮಾಡ್ಬೋದು. ಖಂಡಿತ ಅವರು ಶಿಕ್ಷಕರ ಮತ್ತು ಹಿರಿಯರ ಮಾರ್ಗದರ್ಶನ ಮತ್ತು ಮೆಚ್ಚುಗೆಯನ್ನು ಗಳಿಸುವುದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ಹೆಣ್ಣು ಮಕ್ಕಳು ತಮ್ಮ ಮುಖ ಸೌಂದರ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕು. ಯಾವ್ಯಾವುದೋ ಈ ಕ್ರೀಮ್ ಹಚ್ಚೋದು ಅವೆಲ್ಲ ಸ್ವಲ್ಪ ಕಮ್ಮಿ ಮಾಡೋದು ತುಂಬ ಒಳ್ಳೆಯದು. ಏನಾಗುತ್ತೆ, ಈ ದಿನ ನೀವು ಒಂದು ತಪ್ಪನ್ನು ಮಾಡ್ತೀರಿ, ಬೇರೆಯವರ ಮಾತನ್ನು ನಂಬೋದು, ಚಾಡಿ ಮಾತನ್ನು ಕೇಳ್ತೀರಿ, ಆ ಚಾಡಿ ಮಾತನ್ನು ಎಂಜಾಯ್ ಮಾಡ್ತೀರಿ, ವದಂತಿಗಳನ್ನು. ಆದರೆ ಅದರಂತೆ ನಡ್ಕೊಂಬಲ್ಲ. 100 ಜನ 100 ಹೇಳಿ ಅದನ್ನು ನಂಬ್ತೀರಿ, ಆದರೆ ಅದನ್ನು ಚಾಲೂಕ್ ತರಲ್ಲ. ಯಾರೂ ಹೇಳ್ತಾರೆ ನಿಮ್ಮನ್ನು ನೋಡಿ ಅವರು ಆಗಂದ್ರು ಇವರೀಗಂದ್ರು ಅಂತ. ಹೌದಾ ಅಂತೀರಿ, ಸಿಟ್ಟು ಬರುತ್ತೆ. ಆ ಸಿಟ್ಟು ನಿಮಗೆ ಕ್ಷಣ ಮಾತ್ರ. ಆದ್ದರಿಂದ ಅತಿ ಇಕ್ಕಟ್ಟಿನ ಸನ್ನಿವೇಶದಲ್ಲಿ ಸಿಲುಕಿದರೂ ಕೂಡ ಹಣಕಾಸಿನ ಪರಿಸ್ಥಿತಿಯಲ್ಲಿ ಪಾರಾಗುವಂತಹ ಸಾಧ್ಯತೆ ನಿಚ್ಚಳವಾಗಿ ಇಂದು ಕಂಡುಬರ್ತಿದೆ. ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯ ಹಠದ ಸ್ವಭಾವ ಇರುತ್ತೆ. ಅವರು ತಪ್ಪನ್ನು ಮಾಡ್ತಾರೆ. ಆ ವಿಚಾರ ತಪ್ಪು ಅಂತ ಅವರಿಗೆ ಅರಿವಾಗುತ್ತೆ. ಆದರೂ ಕೂಡ ಮಾಡುವ ತಪ್ಪನ್ನು ಒಪ್ಕೊಂಬಲ್ಲ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ಅದರಲ್ಲೂ ಮುಖ್ಯವಾಗಿ ವೃತ್ತಿ ಕ್ಷೇತ್ರದಲ್ಲಿ ಅಂದರೆ ಉದ್ಯೋಗದ ವಿಚಾರಕ್ಕೆ ಬಂದಾಗ ಇವರ ಆತ್ಮೀಯರು ಸಹ ಇವರಿಂದ ದೂರ ಉಳಿಯುವಂತಹ ಸಾಧ್ಯತೆ ಕಂಡುಬರುತ್ತೆ. ಒಟ್ಟಾರೆ ಎದುರಾಗುವ ಒಂದು ಸಮಸ್ಯೆಗಳು ಮತ್ತು ಸವಾಲನ್ನು ಇವರು ಏಕಾಂಗಿಯಾಗಿ ಇವತ್ತು ನಿರ್ವಹಿಸ್ತಾರೆ. ಆದರೆ ಅದರಲ್ಲಿ ಯಶಸ್ಸನ್ನು ಸಹ ಗಳಿಸ್ತಾರೆ. ಆದರೆ ಇಂದಿನ ಹಾದಿ ಖಂಡಿತವಾಗಲೂ ಸುಗಮವಾಗಿ ಇರಲ್ಲ. ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಹೆಚ್ಚಿನ ಪ್ರಯತ್ನವನ್ನು ಪಡೀಲೇಬೇಕಾಗತ್ತೆ. ಕೇವಲ ದೊಡ್ಡವರ ವಿಚಾರ ಮಾತ್ರ ಅಲ್ಲ, ಇದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೂ ಹಾಗೇನೆ. ವಿದ್ಯಾರ್ಥಿಗಳು ಸಹ ಆರಂಭದಲ್ಲಿ
ಕೊಂಚ ಹಿನ್ನಡೆಯನ್ನು ಅನುಭವಿಸಿ ಆ ನಂತರ ಮಾತ್ರ ಯಶಸ್ಸನ್ನು ಗಳಿಸ್ತಾರೆ. ಇಲ್ಲಿ ಕುಟುಂಬದಲ್ಲಿ ಕೆಲವೊಂದು ಬೇಸರದ ಸನ್ನಿವೇಶಗಳೆದುರಾಗುತ್ತೆ. ಆಗ ಇವರು ತಮ್ಮ ಸಹನೆಯನ್ನು ಕಳ್ಕೊಂಡು ಉದ್ವೇಗದಿಂದ ಎಲ್ಲರೊಂದಿಗೆ ವರ್ತಿಸ್ತಾರೆ. ಆದ್ದರಿಂದ ಕುಟುಂಬದಲ್ಲಿ ಸಹ ಉದ್ಯೋಗದಂತೆ ಏಕಾಂಗಿತನ ಇವರನ್ನು ಕಾಡುತ್ತೆ. ಇವರ ತಂದೆಯವರ ಉದ್ಯೋಗದಲ್ಲಿ ಉತ್ತಮ ಪ್ರಗತಿ ಕಂಡು ಬರುತ್ತೆ. ಭೂ ವಿವಾದದಲ್ಲಿ ಇದ್ದ ಒಂದು ಶತ್ರುತ್ವ ಇವರ ಒಂದು ಸಹಾಯ ಅಥವಾ ಒಂದು ಒಳ್ಳೆಯ ಪ್ರಯತ್ನದಿಂದ ದೂರವಾಗುವಂತಹ ಸಾಧ್ಯತೆ ತುಂಬ ಕಂಡು ಬರ್ತಿದೆ. ಇನ್ನು ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಇರುತ್ತೆ. ಇದ್ದ ಸಣ್ಣ ಪುಟ್ಟ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು ದೂರವಾಗುತ್ತೆ. ವಿದ್ಯಾರ್ಥಿಗಳ ವಿಚಾರದಲ್ಲಿ ವಿದೇಶಕ್ಕೆ ತರುವ ಆಸೆ ಇದ್ದಲ್ಲಿ ಬೇರೆಯವರ ಸಹಾಯವನ್ನು ಪಡೆಯಲೇಬೇಕಾಗತ್ತೆ. ಸಹಾಯ ಮಾಡೋ ಜನ ಸಿಗ್ತಾರೆ, ತೊಂದರೆ ಇಲ್ಲ. ನಿಮ್ಮ ತಂದೆಯವರ ಒಂದು ಹಠದ ಬುದ್ಧಿ, ಹಠದ ನಿರ್ಧಾರ ಕುಟುಂಬದಲ್ಲಿ ಬೇಸರವನ್ನು ತರಿಸುತ್ತೆ. ಸ್ವಲ್ಪ ಇಕ್ಕಟ್ಟಿನ ಸನ್ನಿವೇಶವನ್ನು ಸಹ ಉಂಟು ಮಾಡುತ್ತೆ. ಧನುರಾಶಿಯಲ್ಲಿ ಜನಿಸಿರೋರು ಮುಖ್ಯವಾಗಿ ಇವರು ಹಣಕಾಸಿನ ವಿಚಾರದಲ್ಲಿ ಸ್ವಂತ ನಿಲುವನ್ನು ತಗೋತಾರೆ. ಉತ್ತಮ ವರಮಾನ ಇರುತ್ತೆ, ಯಾವುದೇ ಒಂದು ತೊಂದರೆ ಇರಲ್ಲ. ಬೇರೆಯವರು ಹೇಳೋ ವಿಚಾರಗಳು ನಿಜವಾಗಿದ್ದರೂ ಕೂಡ ಇವರು ಅದನ್ನು ಒಪ್ಕೊಂಬಲ್ಲ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ತಮ್ಮ ಮನಸ್ಸಿಗೆ ಬಂದಂತೆ ನಡ್ಕೋತಾರೆ. ಇಲ್ಲಿ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಇದ್ದರೆ ತುಂಬ ಒಳ್ಳೆಯ ಲಾಭವನ್ನು ಅಥವಾ ವರಮಾನವನ್ನು ಇವರು ಗಳಿಸ್ತಾರೆ. ಕಲಾವಿದರಿಗೆ ತುಂಬ ಒಳ್ಳೆಯ ದಿನ. ಬೇರೆಯವರ ಸಹಾಯದಿಂದ ಹೊಸ ರೀತಿಯ ಅವಕಾಶಗಳು ಇವರಿಗೆ ಸಿಗುತ್ತೆ. ಹಾಗೆ ಸೋದರ ಅಥವಾ ಸೋದರಿಗೆ ಉದ್ಯೋಗದ ಕಾರಣದಿಂದ ದೂರದ ಪ್ರದೇಶಕ್ಕೆ ಹೋಗುವಂತಹ ಒಂದು ಸನ್ನಿವೇಶ ಎದುರಾಗುತ್ತೆ. ಹಾಗೆಯೇ ಇವರ ಮನೆತನದಲ್ಲಿ ಹಿತ ಶತ್ರುಗಳ ಒಂದು ಮಾತನ್ನು ನಂಬಿ, ಅಂದರೆ ವದಂತಿಯನ್ನು ಅಥವಾ ಚಾಡಿ ಮಾತನ್ನು ನಂಬಿ ಈ ಕುಟುಂಬದಲ್ಲಿ ಈ ಬೇಸರದ ಸನ್ನಿವೇಶ ಉಂಟಾಗುತ್ತೆ. ಇದಕ್ಕೆ ಇವರ ತಂದೆಯವರೇ ನೇರವಾಗಿ ಕಾರಣರಾಗ್ತಾರೆ. ಆದ್ದರಿಂದ ಇವರಲ್ಲಿ ಈ ಮಾನಸಿಕ ಒಂದು ವ್ಯಥೆ ಅಥವಾ ಮಾನಸಿಕ ಚಿಂತೆ ಇರುತ್ತೆ ಈ ರಾಶಿಯಲ್ಲಿ ಇವತ್ತು ಹುಟ್ಟಿರೋರಿಗೆ. ಹಾಗೆ ಈ ಕೌಟುಂಬಿಕ ಜೀವನದಲ್ಲಿ ಅಥವಾ ಈ ಕುಟುಂಬದಲ್ಲಿ ಅನಾವಶ್ಯಕವಾದಂತಹ ವಾದ ವಿವಾದಗಳು ಎದುರಾಗುತ್ತೆ. ಯಾವುದೇ ವಿಚಾರವನ್ನು ಇವರು ಅತಿ ಗಂಭೀರವಾಗಿ ಪರಿಗಣಿಸದೇ ಇರೋ ಕಾರಣ ತೊಂದರೆ ಉಂಟಾಗಲ್ಲ. ಸುಲಭವಾಗಿ ಅವೆಲ್ಲ ಬಗೆಹರಿಯುತ್ತಾ ಹೋಗುತ್ತೆ, ತೊಂದರೆ ಇಲ್ಲ. ನಿಮ್ಮ ಕುಟುಂಬದ ಹಿರಿಯರು, ನಿಮ್ಮ ತಂದೆ, ನಿಮ್ಮ ತಾತ ಇಂಥವರು ತುಂಬ ಬುದ್ಧಿವಂತಿಕೆಯಿಂದ ಈ ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿತಾರೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಅವರು ತಗೊಳ್ಳೋ ಒಂದು ತಪ್ಪು ನಿರ್ಧಾರ ಕುಟುಂಬದ ಎಲ್ಲರಿಗೂ ಒಂದು ರೀತಿ ತೊಂದರೆಯನ್ನು ಉಂಟು ಮಾಡುತ್ತೆ. ಇಲ್ಲೇ ನಿಮಗೆ ಹಠವ ಇರಲ್ಲ, ನಿಮ್ಮಲ್ಲಿ ಹಠದ ಬುದ್ಧಿ ಇರಲ್ಲ, ಆದರೆ ಕೋಪ ಹೆಚ್ಚಾಗಿರುತ್ತೆ. ಆದ್ದರಿಂದ ನಿಮ್ಮ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತೆ. ಮಕರ ರಾಶಿಯವರು ತಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಅಥವಾ ಕುಟುಂಬದ ವಿಚಾರಗಳಲ್ಲಿ ಆತುರದ ನಿರ್ಧಾರಗಳನ್ನು ತೆಗುತ್ತಾರೆ. ಇವರ ಆತುರದ ನಿರ್ಧಾರದ ಕಾರಣವಾಗಿ ತಮ್ಮ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತೆ. ಹಾಗೆ ಈ ವೃತ್ತಿ ಕ್ಷೇತ್ರದಲ್ಲಿ ಇವರ ಒಂದು ಒಳ್ಳೆಯತನವನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುವಂತಹ ಜನರು ಸಹ ಅಧಿಕವಾಗಿ ಇರ್ತಾರೆ. ಇಲ್ಲಿ ಮುಖ್ಯವಾಗಿ ಸ್ತ್ರೀಯರಿಗೆ ಉತ್ತಮವಾದಂತಹ ಉದ್ಯೋಗಾವಕಾಶ ದೊರೆಯುತ್ತೆ. ಹಾಗೆ ಈ ದಾಂಪತ್ಯ ಜೀವನದಲ್ಲಿ ಇದ್ದ ಸಣ್ಣ ಪುಟ್ಟ ಸಮಸ್ಯೆಗಳು ಸಹ ದೂರವಾಗುತ್ತೆ. ಸಮಾಜದಲ್ಲಿ ಉತ್ತಮ ಗೌರವ ಲಭಿಸುತ್ತೆ. ಕುಟುಂಬದಲ್ಲಿ ಇವರನ್ನು ಪ್ರತಿಯೊಬ್ಬರು ಸಂಪೂರ್ಣವಾಗಿ ಬೆಂಬಲಿಸ್ತಾರೆ. ಇವರ ಕೆಲಸ ಕಾರ್ಯಗಳಲ್ಲಿ ಅವರ ಒಂದು ಸಹಭಾಗಿತ್ವ ಕಂಡುಬರುತ್ತೆ. ಒಂದು ಜಮೀನು ಅಥವಾ ಮನೆಯ ವಿಚಾರದಲ್ಲಿ ವಾದ ವಿವಾದ ಉಂಟಾಗುವಂತಹ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ಪತ್ನಿಯ ಜೊತೆ ಅಥವಾ ಪತಿಯ ಜೊತೆ ಅನಾವಶ್ಯಕವಾದಂತಹ ವಾದ ವಿವಾದಗಳು ಮಾಡದೇ ಇರೋದು ಒಳ್ಳೆಯದು. ಅದು ಮುಖ್ಯವಾದ ವಿಚಾರ. ಇನ್ನು ಅನಿವಾರ್ಯವಾಗಿ ಬೇರೆಯವರಿಂದ ಹಣವನ್ನು ನೀವು ಪಡಿಬೇಕಾಗತ್ತೆ, ಸಾಲದ ರೂಪದಲ್ಲಿ. ಅದು ಬೇಗ ಕೊಡ್ತೀರಿ, ಅದು ಬೇರೆ ವಿಚಾರ. ಇನ್ನು ವಿದ್ಯಾರ್ಥಿಗಳ ವಿಚಾರದಲ್ಲಿ ಬಂದಾಗ ಅವರ ವಿದ್ಯಾಭ್ಯಾಸದಲ್ಲಿ ಅನೇಕ ರೀತಿಯ ಅಡಚಣೆಗಳು ಕಂಡುಬರುತ್ತೆ.
ಎಷ್ಟೇ ಒಂದು ಪ್ರಯತ್ನ ಪಟ್ಟರೂ ಕೂಡ ಸುಲಭವಾಗಿ ಅವರು ತಮ್ಮ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಇವರಿಗೆ ಒಂದು ಅದೃಷ್ಟ, ಇವರಿಗೆ ಗುರು ಹಿರಿಯರ ಮಾರ್ಗದರ್ಶನ ಸಿಗುತ್ತೆ. ಈ ಕಾರಣದಿಂದ ಸಂಪೂರ್ಣ ಸೋಲಿರಲ್ಲ, ಸಾಮಾನ್ಯ ರೀತಿಯ ಯಶಸ್ಸು ಇವರ ಪಾಲಿಗೆ ಕೊನೆಗೆ ದೊರೆಯುತ್ತೆ. ಕುಟುಂಬದಲ್ಲಿ ಒಟ್ಟಾರೆ ಅಶಾಂತಿಯ ಸನ್ನಿವೇಶ ಇರುತ್ತೆ. ಹಾಗೆಯೇ ಸ್ತ್ರೀಯರು ಈ ಎಷ್ಟೇ ಬುದ್ಧಿವಂತರಾದರೂ ಕೂಡ ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಇದು ಇಡೀ ಕುಟುಂಬದ ಮೇಲೆ ಪ್ರಭಾವ ಬೀರುತ್ತೆ, ಎಚ್ಚರಿಕೆ ಇರಲಿ. ಕುಂಭರಾಶಿಯಲ್ಲಿ ಜನಿಸಿರೋರು ಇವರ ಸೋದರ ಅಥವಾ ಸೋದರಿಯ ಜೊತೆಯಲ್ಲಿ ಅನಾವಶ್ಯಕ ವಿಚಾರಗಳಿಗೆ ವಾದ ವಿವಾದ ಇರುತ್ತೆ. ಈ ಕಾರಣದಿಂದ ಅವರ ನಡುವೆ ಸ್ವಲ್ಪ ದೊಡ್ಡ ಮಟ್ಟದ ಅಂತರ ಉಂಟಾಗುತ್ತೆ. ಸುಲಭವಾಗಿ ಮನೆಗೆ ಬರ್ತಾರೆ, ಮನೆಗೆ ಹೋಗ್ತಾರೆ, ಆದರೆ ವಿಶೇಷವಾದಂತಹ ಪ್ರೀತಿ ವಿಶ್ವಾಸ ಖಂಡಿತವಾಗಲೂ ಕಂಡುಬರಲ್ಲ. ಇನ್ನು ಉದ್ಯೋಗ ಕ್ಷೇತ್ರಕ್ಕೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತೆ. ಆದರೆ ಯಾವುದೇ ಸಮಸ್ಯೆಗಳು ಎದುರಾದರೂ ಕೂಡ ಭಯ ಪಡಲ್ಲ, ಹಾಗೆ ಹಿಂಜರಿಯಲ್ಲ. ದಿಟ್ಟತನದ ಒಂದು ತೀರ್ಮಾನಗಳನ್ನು ತೆಗೆದುಕೊಂಡು ಸಂತೋಷದಿಂದ ಬಾಳ್ತಾರೆ. ಇವರು ಎಷ್ಟು ಬುದ್ಧಿವಂತರು ಅಂದರೆ ಮುಂದೆ ಆಗಬಹುದಾದಂತಹ ಅನಾಹುತಗಳನ್ನು ಮೊದಲೇ ತಿಳಿದುಕೊಂಡು ಅದಕ್ಕೆ ಮುಂಚಿತವಾಗಿ ಈ ಉತ್ತಮ ಪರಿಹಾರವನ್ನು ಕಂಡುಹಿಡಿದಿರ್ತಾರೆ. ಇವರ ಒಂದು ಸುತ್ತಮುತ್ತಲಿನ ಜನ ಅಂದರೆ ನೆರೆಹೊರೆಯವರು ಇವರ ಮನಸ್ಸಿಗೆ ಬೇಸರವಾಗುವಂತೆ ಮಾತುಗಳನ್ನು ಆಡುವಂತಹ ಸಾಧ್ಯತೆ ಇದೆ. ಉನ್ನತ ಅಧಿಕಾರದಲ್ಲಿ ಇದ್ದರೆ ಅಧಿಕಾರವನ್ನು ಬೇರೆಯವರಿಗೆ ಅನಿವಾರ್ಯವಾಗಿ ಹಸ್ತಕ್ಷೇಪ ಮಾಡಬೇಕಾಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಅಧಿಕಾರಿಗಳು ತಪ್ಪನ್ನು ಮಾಡೋದನ್ನು ಕಡಿಮೆ ಮಾಡಿ, ತಪ್ಪನ್ನು ಮಾಡ್ತಾರೆ ಇವತ್ತು, ಆದರೆ ಅದನ್ನು ಕಡಿಮೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ಭೂ ವಿವಾದ ಒಂದು ಇರುತ್ತೆ, ಮನೆತನಕ್ಕೆ ಸಂಬಂಧಪಟ್ಟಂತೆ ಅದು ದೂರವಾಗುತ್ತೆ. ಹೊಸ ವಾಹನವನ್ನು ಕೊಳ್ಳುವಂತಹ ನಿಮ್ಮ ಒಂದು ಆಸೆ ಸುಲಭವಾಗಿ ನೆರವೇರಲ್ಲ. ಕಾರಣ ಏನಪ್ಪ ಅಂದರೆ ಹಣಕಾಸಿನ ಕೊರತೆ ಇರುತ್ತೆ. ಆದರೆ ಕುಟುಂಬದ ಹಿರಿಯರು, ಅದನ್ನು ನಿಮ್ಮ ತಾಯಿ, ನಿಮ್ಮ ಅಜ್ಜಿ, ನಿಮ್ಮ ಅಕ್ಕ ಇಂಥವರು ನಿಮಗೆ ಹಣದ ಸಹಾಯವನ್ನು ಮಾಡ್ತಾರೆ, ಯಾವುದೇ ತೊಂದರೆ ಇಲ್ಲ. ನಿಮ್ಮ ಮನಸ್ಸಿನ ಭಾವನೆಗಳನ್ನು ಸಾಧ್ಯವಾದಷ್ಟು ಬೇರೆಯವರಲ್ಲಿ ಹೇಳ್ಕೊಂಬೋದು ತುಂಬ ಒಳ್ಳೆಯದು. ಅಂತರ್ಮುಖಿಯಾಗಬೇಡಿ, ಸದಾ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡಿಕೊಂಡು ಜೀವನವನ್ನು ಮಾಡಿ. ರಾಶಿಚಕ್ರದ ಕೊನೆಯ ರಾಶಿ ಮೀನ. ಈ ಮೀನ ರಾಶಿಯವರು, ಅದರಲ್ಲೂ ವಿದ್ಯಾರ್ಥಿಗಳು ಆರಂಭದಲ್ಲಿ ಸ್ವಲ್ಪ ತೊಂದರೆಯನ್ನು ಎದುರಿಸ್ತಾರೆ. ಆದರೂ ಕೂಡ ತಮ್ಮ ಪ್ರಯತ್ನದಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ಪಡೀತಾರೆ. ಹಾಗೆಯೇ ವಿದೇಶಕ್ಕೆ ಸಂಬಂಧಪಟ್ಟಂತಹ ಭಾಷಾ ಜ್ಞಾನ ಸಹ ಇವರಿಗೆ ಸಿಗುತ್ತೆ. ಇವರ ಒಂದು ಪ್ರತಿಭೆಗೆ ಎಲ್ಲರೂ ಮನಸೋಲ್ತಾರೆ. ಇಲ್ಲಿ ಕುಟುಂಬದಲ್ಲಿ ಇವರಿಗೆ ಉತ್ತಮ ಸಹಾಯ ಸಹಕಾರ ದೊರೆಯುತ್ತೆ. ಆದ್ದರಿಂದ ಇವರ ಜೀವನದಲ್ಲಿ ಸಂತೋಷದ ವಾತಾವರಣ ಸದಾಕಾಲ ಇರುತ್ತೆ. ಇವರ ಬುದ್ಧಿಶಕ್ತಿಗೆ ತಕ್ಕಂತಹ ಉದ್ಯೋಗ ದೊರೆಯುತ್ತೆ. ಇನ್ನು ಕ್ಯಾಂಪಸ್ ಸೆಲೆಕ್ಷನ್ ಅಂತ ಏನು ಹೇಳ್ತೀವಿ, ಅದರಲ್ಲೇ ಇವರಿಗೆ ಉದ್ಯೋಗ ದೊರೆಯುವಂತಹ ಸಾಧ್ಯತೆ ಇದೆ. ಇವರ ಒಂದು ವಿಶೇಷ ಗುಣ ಏನಪ್ಪ ಅಂದರೆ, ಇವರೇ ತಪ್ಪು ಮಾಡ್ತಾರೆ, ಆದರೆ ಬೇರೆಯವರ ತಪ್ಪನ್ನು ಎತ್ತಿ ಆಡ್ತಾರೆ. ಸುಲಭವಾಗಿ ಯಾರನ್ನೂ ನಂಬಲ್ಲ ಇವರು. ತಾವಾಯಿತು, ತಮ್ಮ ಕೆಲಸ ಆಯಿತು, ಅದೇ ರೀತಿ ಬಾಳ್ತಾರೆ. ಅದರಿಂದಾನೇ ಉತ್ತಮ ಯಶಸ್ಸನ್ನು ಸಹ ಇವರು ಗಳಿಸ್ತಾರೆ. ಎಲ್ಲರೊಂದಿಗೆ ಇವರು ವ್ಯಾಪಾರ ವ್ಯವಹಾರದ ಬಗ್ಗೆ ಮಾತನಾಡಿದರೂ ಕೂಡ ಇವರು ತಮ್ಮ ಕುಟುಂಬದ ಸದಸ್ಯರು, ಅದರಲ್ಲೂ ಮುಖ್ಯವಾಗಿ ಕಿರಿಯ ಸೋದರನ ಜೊತೆ ಈ ಪಾಲುಗಾರಿಕೆಯ ವ್ಯಾಪಾರವೊಂದನ್ನು ಆರಂಭಿಸುವಂತಹ ಸಾಧ್ಯತೆ ಇದೆ. ಸ್ತ್ರೀಯರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಅದರಲ್ಲೂ ಮುಖ್ಯವಾಗಿ ಈ ಬಾಣಂತಿಯರು ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಹೊಸ ಮನೆ ಕೊಳ್ಳುವಂತಹ ಯೋಚನೆ ಸಾಕಾರಗೊಳ್ಳುತ್ತೆ, ಅಥವಾ ವಾಸಸ್ಥಳ ಬದಲಾಗುವಂತಹ ಸಾಧ್ಯತೆ ಇದೆ. ಆಹಾರ ಸೇವನೆಯ ಬಗ್ಗೆ ಎಚ್ಚರಿಕೆ ಇಲ್ಲದೆ ಹೋದರೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಕಂಡುಬರುತ್ತೆ. ಎಚ್ಚರಿಕೆಯಿಂದ ಇರಿ. ಬೇರೆಯವರ ಹಣಕಾಸಿನ ವ್ಯವಹಾರದಲ್ಲಿ ಪಾಲ್ಗೊಳ್ಳಕ್ಕೆ ಹೋಗಬೇಡಿ, ನೀವು ತಪ್ಪಿತಸ್ಥರಾಗುವಂತಹ ಸಾಧ್ಯತೆಗಳಿವೆ.